ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸಿಂಪಲ್ಲಾಗಿ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೇಕಪ್ನ ಮಾಡ್ಕೊಳ್ಳೋಕ್ಕೆ. ಕಾಲೇಜ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆಗಿದ್ದೀನಿ. ಬಟ್ ಮೇಕಪ್ ಇವಾಗ ಸಿಂಪಲ್ಲಾಗಿ ಮಾಡ್ಕೋಬೇಕು. ತುಂಬ ಹೆವಿಯಾಗೂ ಇರಬಾರ್ದು, ಓವರಾಗೂ ಕಾಣಿಸ್ಬಾರ್ದು. ಎಲ್ಲರ ಫಂಕ್ಷನ್ಗೆ ಹೋಗ್ಬೇಕಾದ್ರೂ ಅಷ್ಟೇ. ಇವಾಗೆಲ್ಲ ಜಾಸ್ತಿ ಯಾರು ಹೈಯಾಗಿ ಮೇಕಪ್ ಇರಬೇಕು ಅಂತ ಅಂದ್ಕೊಳ್ಳಲ್ಲ, ಲೈಟಾಗಿರಲಿ ಅಂತ ಅನ್ಕೋತಾರೆ. ಅಂಥವ್ರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವಾಗ ವಿಡಿಯೋ ನೋಡೋಣ ಬನ್ನಿ, ಯಾವ ರೀತಿ ಮೇಕಪ್ನ ಕ್ರಿಯೇಟ್ ಮಾಡ್ತೀನಿ ಅಂತ. ಇವಾಗ ಫಸ್ಟ್ ಸ್ಟೆಪ್ ಬಂದು ಫೇಸ್ನ ಕ್ಲೀನಾಗಿ ಕ್ಲೆನ್ಸ್ ಮಾಡ್ಕೋಬೇಕು. ನಾನು ಫೇಸ್ ವಾಶ್ ಮಾಡಿದ್ದೀನಿ. ನೀವು ಯಾವುದು ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳಿ. ನಾನು ಫೇಸ್ ವಾಶ್ ಮಾಡಿ ಬೇರ್ ಸ್ಕಿನ್ನಲ್ಲೇ ಇರೋದು, ಏನೂ ಅಪ್ಲೈ ಮಾಡಿಲ್ಲ, ಕ್ರೀಮೆಲ್ಲ ಏನೋ. ನಾನು ಇನ್ನೊಂದ್ಸಲಿ ವೀಡಿಯೋಗೋಸ್ಕರ ವೆಟ್ ವೈಪ್ಸಲ್ಲಿ ಕ್ಲೀನ್ ಮಾಡ್ಕೋತೀನಿ. ನೀವು ಕ್ಲೀನಾಗಿ ಫೇಸ್ ವಾಶ್ನ ಮಾಡ್ಕೊಂಡು ಬನ್ನಿ. ಮೇಕಪ್ ಮಾಡೋಕ್ಕಿಂತ ಮುಂಚೆ ಸ್ಕಿನ್ ತುಂಬ ಕ್ಲೀನಾಗಿರಬೇಕು. ಕ್ಲೀನ್ ಮಾಡ್ಕೊಂಡ್ಮೇಲೆ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಇದು ಸ್ವಲ್ಪ ಡ್ರೈ ಆಗಲಿ. ಆಮೇಲೆ ನಾನು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಪಾಂಡ್ಸ್ ಜೆಲ್ ಮಾಯಿಶ್ಚರೈಸರ್. ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ಯೂಸ್ ಮಾಡಿ. ಆಯಿಲಿ ಸ್ಕಿನ್ ಇರೋರು ಜೆಲ್ ಟೈಪ್ ಯೂಸ್ ಮಾಡಿ, ಸ್ವಲ್ಪ ಡ್ರೈ ಸ್ಕಿನ್ ಇರೋರು ಕ್ರೀಮ್ ಬೇಸ್ ಇರೋದನ್ನ ಯೂಸ್ ಮಾಡಿ. ಸ್ಕಿನ್ ಕೇರ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಸ್ಕಿನ್ ಕೇರ್ ವೀಡಿಯೋನ ಮಾಡ್ತೀನಿ. ಕ್ಲೀನಾಗಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೋಬೇಕು. ಯಾವುದೇ ವೆದರ್ ಆಗಲಿ ಇಲ್ಲ ಯಾವುದೇ ಸ್ಕಿನ್ ಟೈಪ್ ಅವರಾಗಲಿ ಮಾಯಿಶ್ಚರೈಸರ್ನ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ. ಮಾಯಿಶ್ಚರೈಸರ್ ಇಲ್ಲದೆ ಮೇಕಪ್ ಮಾಡೋಕ್ಕೆ ಹೋಗಬೇಡಿ. ಕ್ಲೀನಾಗಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿಕೊಂಡು ಇವಾಗ ನೆಕ್ಸ್ಟು ಮಾರ್ನಿಂಗ್ ಟೈಮಲ್ಲಾದರೆ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಕೂಡ ಇವಾಗ ಲೈಟ್ಗೆ ಎಕ್ಸ್ಪೋಸ್ ಆಗಬೇಕು, ರೀಲ್ಸ್ ಮಾಡೋದಿದೆ ನೆಕ್ಸ್ಟು. ಅದಕ್ಕೋಸ್ಕರ ನಾನು ಬಿಸಿಲಲ್ಲಿ ಇಲ್ಲ ರಿಂಗ್ ಲೈಟ್ ಮುಂದೆ ಎಲ್ಲ ಮಾಡೋದ್ರಿಂದ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ನೀವು ಅಷ್ಟೇ ಆಚೆ ಹೋಗ್ತೀರಾ ಅಂದರೆ ಸನ್ಸ್ಕ್ರೀನ್ನ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಇವಾಗಿರೋ ಬಿಸಿಲಿಗೆ ಸನ್ಸ್ಕ್ರೀನ್ ಇರಲೇಬೇಕು. ನಾನು ಕೂಡ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ನಾನು ಸ್ವಲ್ಪ ಲೈಟಾಗಿ ಯೂಸ್ ಮಾಡ್ತೀನಿ, ನೀವು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಂಡು ಯೂಸ್ ಮಾಡಿ. ನಮ್ಮ ಮನೆಯಲ್ಲೇ ಇರೋದ್ರಿಂದ ಇಷ್ಟೇ ಸಾಕು ನನಗೆ. ಪಾಂಡ್ಸ್ ಅವ್ರದ್ದೇ ನನ್ನ ಸ್ಕಿನ್ಗೆ ಪಾಂಡ್ಸ್ ಬ್ರ್ಯಾಂಡ್ ಸೆಟ್ ಆಗಿದೆ. ನಿಮಗೆ ಯಾವುದು ಕ್ರೀಮ್ ಸೆಟ್ ಆಗಿದೆ ಇಲ್ಲ ಯಾವ ಮಾಯಿಶ್ಚರೈಸರ್ ನಿಮ್ಮ ಯೂಸ್ ಮಾಡ್ತಾ ಇದ್ದೀರಾ ಮೊದಲಿಂದ ಸ್ಕಿನ್ ಕೇರಲ್ಲಿ, ಅದನ್ನೇ ಹಾಕ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಇಲ್ಲ ಒಂದೊಳ್ಳೆ ಮಾಯಿಶ್ಚರೈಸರ್ನ ಸಜೆಸ್ಟ್ ಮಾಡಿ ಅಂತಲ್ಲ ಅಂದರೆ ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ. ಅದು ಸ್ಕಿನ್ ಕೇರ್ ವಿಡಿಯೋ ಮಾಡುವಾಗ ನಾನು ಡೀಟೇಲ್ಸಾಗಿ ಎಲ್ಲ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇವಾಗ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಕ್ರೀಮ್ನ ಅಪ್ಲೈ ಮಾಡಾದಮೇಲೆ ಸನ್ಸ್ಕ್ರೀನ್ನ ಇವಾಗ ನಾನು ಪಾಂಡ್ಸ್ ಕ್ರೀಮ್ನ ಸ್ವಲ್ಪ ತಗೊಳ್ತಾ ಇದ್ದೀನಿ. ಪಾಂಡ್ಸ್ ಕ್ರೀಮ್ ಮತ್ತು ಅದಕ್ಕೆ ನನ್ನ ಹತ್ರ BB ಕ್ರೀಮ್ ಇಲ್ಲ, ಖಾಲಿ ಆಗಿಬಿಟ್ಟಿದೆ. ಅದಕ್ಕೇ ಫೌಂಡೇಶನ್ನ ಪಾಂಡ್ಸ್ ಕ್ರೀಮ್ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫೌಂಡೇಶನ್ನ ಡೈಲಿ ಬೇಸ್ಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಏಕೆಂದರೆ ಸ್ಕಿನ್ ತುಂಬ ಡ್ಯಾಮೇಜ್ ಆಗುತ್ತೆ. ಅದು ಕಾಲೇಜ್ ಹುಡುಗಿರೋ ಅಲ್ಲಿಗೆಲ್ಲ ತುಂಬ ಹೆವಿಯಾಗಿ ಕಾಣಿಸ್ಬಿಡುತ್ತೆ. ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ಅಲವು ಕೂಡ ಇರಲ್ಲ. ಅದಕ್ಕೆ BB ಕ್ರೀಮ್ ಅಥವಾ CC ಕ್ರೀಮ್ಗಳನ್ನ ಯೂಸ್ ಮಾಡಿ ಡೈಲಿ ಬೇಸ್ಗೆ. ಇಲ್ಲ ಅದು ಬೇಡ ಅಂದರೆ ಈ ಥರ ಪಾಂಡ್ಸ್ ಕ್ರೀಮ್ ಮಾತ್ರ ಸಾಕು, ಅಷ್ಟಕ್ಕೆ ಸ್ಟಾಪ್ ಮಾಡಿ. ಇಲ್ಲ ನಾನು ಸ್ವಲ್ಪ ಫೇರಾಗಿ ಕಾಣಿಸ್ಬೇಕು ಅಂತ ಅನ್ನೋರು CC ಕ್ರೀಮ್ ಅಥವಾ BB ಕ್ರೀಮ್ನ ಯೂಸ್ ಮಾಡ್ಕೊಳ್ಳಿ. ಕೈಯಲ್ಲೇನೆ ಬ್ಲೇಡ್ ಮಾಡ್ತೀನಿ ನಾನು. ಕ್ಲೀನಾಗಿ ಕ್ರೀಮಲ್ಲಿ ಮಿಕ್ಸ್ ಮಾಡಿರೋಕ್ಕೆ ಸ್ವಲ್ಪ ತೆಳ್ಳಗಾಗಿರುತ್ತೆ. ಈಗ ಆರಾಮಾಗಿ ಕೈಯಲ್ಲೇ ಬ್ಲೆಂಡ್ ಮಾಡ್ಬೋದು, ಅದಕ್ಕೇನು ಬ್ರಷ್ ಬ್ಲೆಂಡರ್ ಏನು ಅವಶ್ಯಕತೆ ಇಲ್ಲ. ನಾನು ಸ್ವಲ್ಪ ಫೌಂಡೇಶನ್ ಜಾಸ್ತಿ ಹಾಕೊಂಡಿದ್ದೀನಿ, ನಿಮ್ಗೆ ಇನ್ನೂ ಲೈಟ್ ಬೇಕು ಅಂದರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ. ಇದನ್ನ ಕ್ಲೀನಾಗಿ ಬ್ಲೆಂಡ್ ಮಾಡಿಕೊಂಡು ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಂಡು ಬರ್ತೀನಿ. ಮಾಡ್ತಾಯಿದ್ದೀನಿ.
ನೆಕ್ಕಿಗೆ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಫೇಸ್ ಒಂದು ಕಲರ್, ನೆಕ್ ಒಂದು ಕಲರ್ ಆಗಿಬಿಡುತ್ತೆ. ನೀವು ಈ ಥರ ಫೌಂಡೇಶನ್ ಅಥವಾ BB ಕ್ರೀಮ್ ಏನಾರು ಯೂಸ್ ಮಾಡಬೇಕಾದ್ರೆ ನೆಕ್ಕಿಗೂ ಕೂಡ ಅಪ್ಲೈ ಮಾಡಬೇಕು. ಏನೇ ಆದರೂ ಸರಿ, ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ರು ಸರಿಯೇ, ನೆಕ್ಕಿಗೂ ಕೂಡ ಅಪ್ಲೈ ಮಾಡಲೇಬೇಕು. ಇವಾಗ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿದ್ರಲ್ಲ, ಮೊದಲಿದ್ದಕ್ಕೂ ಈಗ ಸ್ವಲ್ಪ ಗ್ಲೋ ಕಾಣಿಸ್ತಾ ಇದೆ. ಇದಕ್ಕೇನೆ ಈ ರೀತಿ ಕಲಸಿ ಹಾಕೊಳ್ಳೋದು, ಆ ಲುಕ್ ಸಿಗುತ್ತೆ. ಆ ಈವ್ನಿಂಗ್ ಲುಕ್ಕೆ ಸಾಕು ಡೈಲಿ ಬೇಸಸ್ ಮೇಕಪ್ಗೆ. ಇವಾಗ ಕಾಲೇಜ್ಗೆ ಹೋಗ್ತೀರಾ ಅಂದರೆ ಇದ್ರ ಮೇಲೆ ಇನ್ನೂ ಮೇಕಪ್ ಮಾಡೋರು ಅನಿಸ್ಬಿಡುತ್ತೆ. ಯಾವುದೋ ಫಂಕ್ಷನ್ಗೆ ಇದಕ್ಕಾದರೆ ಸರಿ, ಬಟ್ ಕಾಲೇಜ್ ಅಥವಾ ದೇವಸ್ಥಾನಗಳಿಗೆಲ್ಲ ಅಷ್ಟೊಂದು ಮೇಕಪ್ ಬೇಡ ಅಂತ ಅನಿಸುತ್ತೆ. ಇದ್ರ ಮೇಲೆ ನಾನು ಗೋಕುಲಮ್ ಸ್ಯಾಂಡಲ್ ಪೌಡರ್ನ, ಇಲ್ಲ ನೀವು 10 ರುಪೀಸಿಗೆ ಸಿಗುತ್ತಲ್ಲ, ಪಾಂಡ್ಸ್ ಪೌಡರ್ ಸಿಗುತ್ತೆ, ವೈಟ್ ಟೋನ್ ಪೌಡರ್ ಸಿಗುತ್ತೆ, ಎಷ್ಟೊಂದು ಪೌಡರ್ ಸಿಗುತ್ತೆ, ಆ ಥರದ್ದನ್ನೇ ಯೂಸ್ ಮಾಡಿ, ಇಲ್ಲ ಕಾಂಪ್ಯಾಕ್ಟ್ ಯೂಸ್ ಮಾಡಿ. ನಾನು ಇವತ್ತು ವಿಡಿಯೋಗೆ ಈ ಪೌಡ್ರನ್ನ ಯೂಸ್ ಮಾಡ್ತೀನಿ. ನನಗೆ ಈ ಪೌಡ್ರ್ ಯೂಸ್ ಮಾಡಿದ್ರೇ ತುಂಬ ಇಷ್ಟ. ಒಂದು ಬಫ್ ತಗೊಂಡು ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಈ ಬಿಸಿಲಿಗೆ ಸ್ವೆಟ್ ಆಗ್ತೀವಲ್ವ, ಅದಕ್ಕೆ ಈ ಥರ ಪೌಡರ್ನ ಯೂಸ್ ಮಾಡಿದಾಗ ಅಷ್ಟೊಂದು ಸ್ವೆಟ್ ಆಗೋಲ್ಲ ಮತ್ತು ಬೇಗ ಮೇಕಪ್ ಹಾಳಾಗಲ್ಲ. ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಆದಮೇಲೆ ಅದೇ ಕ್ಲೀನಾಗಿ ಸೆಟ್ ಆಗಿಬಿಡುತ್ತೆ ನಿಮ್ಮ ಫೇಸ್ಗೆ. ಕಿವಿಗೂ ಅಪ್ಲೈ ಮಾಡಬೇಕು, ಯಾವುದೇ ಮೇಕಪ್ ಆದ್ರೂ ಅಷ್ಟೇ. ಬಟ್ ನಾನಿವತ್ತು ತೋರಿಸಿಲ್ಲ ಕಿವಿಗೆ ಅಪ್ಲೈ ಮಾಡೋದನ್ನ. ಕ್ಲೀನಾಗಿ ಪೌಡರ್ನೆಲ್ಲ ಅಪ್ಲೈ ಮಾಡ್ಕೊಂಡ್ಮೇಲೆ ನೆಕ್ಕಿಗೂ ಕೂಡ ಮಿಕ್ಕಿರೋ ಪೌಡರ್ನೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ಫೇಸ್ ಮುಗೀತು. ನಾನು ಸೆಟ್ಟಿಂಗ್ ಸ್ಪ್ರೇನ ಹಾಕೋತಾ ಇದ್ದೀನಿ. ಈಗ ನಾನು ಏನಕ್ಕೆ ಇವಾಗಲೇ ಹಾಕೋತಾ ಇದ್ದೀನಿ ಅಂದರೆ, ನನಗೆ ಪೌಡರ್ ಫುಲ್ ಸೆಟ್ ಆಗಬೇಕು, ಅದಕ್ಕೋಸ್ಕರ ಪೌಡ್ರಿ ಅನಿಸ್ಬಾರ್ದು, ಫುಲ್ ಬ್ಲೆಂಡ್ ಆಗಿರೋ ಥರ ಅನಿಸ್ಬೇಕು. ಅದಕ್ಕೋಸ್ಕರ ಸೆಟ್ಟಿಂಗ್ ಸ್ಪ್ರೇನ ಹಾಕೋತಾ ಇದ್ದೀನಿ. ಇದು ಸ್ವಿಸ್ ಬ್ಯೂಟಿ ಅವ್ರದ್ದು. ಸೆಟ್ಟಿಂಗ್ ಸ್ಪ್ರೇ ಹಾಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಇದ್ರ ಮೇಲೇ ನಿಮಗೆ ಲಿಪ್ಸ್ಟಿಕ್ಕು, ಐಲೈನರ್ ಏನು ಬೇಕೋ ಅದು ಹಾಕ್ಕೊಂಡು ಮೇಕಪ್ನ ಕಂಪ್ಲೀಟ್ ಮಾಡ್ಬೋದು. ನಾನು ಸೆಟ್ಟಿಂಗ್ ಸ್ಪ್ರೇನ ಹಾಕ್ತಾಯಿದ್ದೀನಿ. ನನಗೆ ಯಾಕೆಂದರೆ ತುಂಬ ಸ್ವೆಟ್ ಆಗುತ್ತೆ, ಅದರಿಂದ ಚೆನ್ನಾಗಿ ಡ್ರೈ ಆಗಬೇಕು. ಇದು ಡಾಟ್ ಡಾಟ್ ಥರ ಇರೋದನ್ನ ಇವಾಗ ಅದೇ ಬಫಲ್ಲಿ ಕ್ಲೀನಾಗಿ ಈ ರೀತಿ ಸೆಟ್ ಮಾಡ್ಕೊತಾ ಇದ್ದೀನಿ. ಇವಾಗ ತುಂಬ ಪೌಡರಿ ಅನ್ಸಲ್ಲ, ಫುಲ್ ಒಂದು ಬೇಸ್ ಸೆಟ್ ಆಗಿರುತ್ತೆ. ಇವಾಗ ಇದ್ರ ಮೇಲೆ ಮೇಕಪ್ನ ಸ್ಟಾರ್ಟ್ ಮಾಡಿ. ಐ ಶ್ಯಾಡೋ ಲೈಟಾಗಿ ಯೂಸ್ ಮಾಡ್ತೀನಿ. ಕೈಯಲ್ಲೇ, ಬ್ರಷ್ಗಳಿಲ್ಲ ಅನ್ನೋರು ಕೈಯೇ ಯೂಸ್ ಮಾಡ್ಕೊಳ್ಳಿ. ಫಸ್ಟ್ ನಾನು ಸ್ವಲ್ಪ ಪೀಚ್ ಕಲರಲ್ಲೇ ಹೋಗ್ತೀನಿ ಲೈಟಾಗಿ. ಫುಲ್ ಲಿಡ್ಗೆ ಪೀಚ್ ಕಲರ್, ಸ್ವಲ್ಪ ಬ್ರೌನಿಷ್ ಮತ್ತು ಪೀಚ್ ಕಲರ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇರೋದು. ನಿಮಗೆ ಆವತ್ತಿನ ದಿನದ ಕಾಸ್ಟ್ಯೂಮ್ ಏನಿರುತ್ತೆ ಅದಕ್ಕೆ ತಕ್ಕಂಗೆ ಮಾಡ್ಕೊಳ್ಳಿ. ಇಲ್ಲ ಕಾಲೇಜ್ಗೆ ಹೋಗುವಾಗ ಐ ಶ್ಯಾಡೋಲ್ಲಿ ಅಲೋ ಇಲ್ಲ ಅನ್ನೋರು ಐ ಶ್ಯಾಡೋನ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಸ್ಟಾರ್ಟಪ್ ಮಾಡಿದ್ದೀರಾ ಮೇಕಪ್ ಮಾಡೋಕ್ಕೆಲ್ಲ ಅಂತ ಅನ್ನೋರು ಈ ವಿಡಿಯೋ ಯೂಸ್ಫುಲ್ಲಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ಲಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇವಾಗ ಕ್ಲೀನಾಗಿ ಬ್ರೌನ್ ಮತ್ತು ಪೀಚ್ ಕಲರ್ನ ಮಿಕ್ಸ್ ಮಾಡಿ ಹೈ ಲಿಡ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಡಾರ್ಕರ್ ಶೇಡ್ನ ಇವಾಗ ಔಟರ್ ಕಾರ್ನರ್ಗೆ ಅಪ್ಲೈ ಮಾಡ್ತೀನಿ. ಇದು ಸ್ವಲ್ಪ ಬ್ರೌನಿಷ್ ಶೇಡಲ್ಲೇ ಇರುತ್ತೆ, ಲೈಟ್ಗೆ ಅಷ್ಟು ಕಾಣಿಸ್ತಿಲ್ಲ, ಇವಾಗ ಕಾಣಿಸ್ತು ಅನ್ಸುತ್ತೆ. ಈ ಕಡೆ ಕಾಣಿಸ್ತಾ ಇಲ್ಲ, ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋದ. ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಶಿಮ್ಮರ್ ಶೇಡ್ನ ಆ್ಯಡ್ ಮಾಡ್ಕೊತೀನಿ ನಾನು. ಇಷ್ಟೊಂದೆಲ್ಲ ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡಿಬಿಡಿ, ಐ ಶ್ಯಾಡೋನ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಶಿಮ್ಮರ್ ಶೇಡ್ನ ನಾನು 3 ಶೇಡ್ ಮಿಕ್ಸ್ ಮಾಡಿದ್ದೀನಿ. ಶಿಮ್ಮರಲ್ಲಿ ಬ್ರಾಂಜ್ ಮತ್ತು ಪೀಚ್ ಗೋಲ್ಡ್ ಕಲರ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ದೀನಿ.
ಇವಾಗ ಐ ಮೇಕಪ್ ಮುಗೀತು. ಇಷ್ಟೇ, ಕೈಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಬ್ರಷ್ಗಳು ಬೇಕೇ ಬೇಕು ಅಂತ ಏನಿಲ್ಲ. ನೀವು ಯಾವ ರೀತಿ ಕ್ರಿಯೇಟಿವ್ ಆಗಿ ಮೇಕಪ್ ಮಾಡ್ತೀರಾ ಅದ್ರ ಮೇಲೆ ಮೇಕಪ್ ಡಿಪೆಂಡ್ ಆಗಿರುತ್ತೆ. ಬಟ್ ಕ್ಲೀನಾಗಿ ಫಿನಿಶಿಂಗ್ ಕೊಟ್ಕೋಬೇಕು ಅಷ್ಟೇ. ಇವಾಗ ಐ ಮೇಕಪ್ ಆಯಿತು. ನಾನು ಐಲೈನರ್ನ ಹಾಕೋತೀನಿ. ಐಲೈನರ್ನ ಕನ್ನಡಿ ನೋಡಿ ಹಾಕೊಬರ್ತೀನಿ, ಫೋನಲ್ಲಿ ಅಷ್ಟು ಕ್ಲೀನಾಗಿ ಬರೋಲ್ಲ. ಇವಾಗ ಐಲೈನರ್ನ ಹಾಕೊಂಡಾಯಿತು. ನೀವು ಐ ಶ್ಯಾಡೋ ಬೇಡ ಅನ್ನೋರು ಐ ಶ್ಯಾಡೋನ ಸ್ಕಿಪ್ ಮಾಡಿಬಿಟ್ಟು ಬರೀ ಐಲೈನರ್ನ ಯೂಸ್ ಮಾಡ್ಕೊಳ್ಳಿ. ನಾನು ಐಬ್ರೋಸ್ನ ಫಿಲ್ ಮಾಡ್ಕೋತೀನಿ. ಈಗ ಯಾವ ಥರ ಸಿಂಪಲ್ ಮಾಡಿಕೊಂಡ್ರು ಸರಿ, ತುಂಬ ಹೆವಿ ಮೇಕಪ್ ಮಾಡಿಕೊಂಡ್ರು ಸರಿ, ಐಬ್ರೋಸ್ನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಐಬ್ರೋಸ್ ಫಿಲ್ ಮಾಡಿದ್ರೆ ಸಿಗೋ ಲುಕ್ಕು ಇನ್ಯಾವ ಲುಕ್ ಎಷ್ಟೇ ಮೇಕಪ್ ಮಾಡಿದ್ರೂ ಸಿಕ್ಕಲ್ಲ. ಎಷ್ಟೇ ಫೌಂಡೇಶನ್ ಹಾಕಿದ್ರೂ, ಎಷ್ಟೇ ಇದು ಮಾಡಿದ್ರೂ ಸಿಗಲ್ಲ. ಲೈಟಾಗಾದರೂ ಐಬ್ರೋಸ್ನ ಫಿಲ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅಲ್ಲಿ ಫಿಲ್ ಮಾಡ್ಕೊಂಡ್ರೆ ಸಾಕು, ಅದೇ ತುಂಬ ನೀಟ್ ಲುಕ್ ಕಾಣುತ್ತೆ. ಕ್ಲೀನಾಗಿ ಫಿಲ್ ಮಾಡ್ಕೊಂಡಾಯ್ತು. ಈಗ ನೆಕ್ಸ್ಟು ನಾನು ಕಾಜಲ್ನ ಯೂಸ್ ಮಾಡ್ತೀನಿ. ಕಾಜಲ್ ಬೇಡ ಅನ್ನೋರು ಕಾಜಲ್ನ ಸ್ಕಿಪ್ ಮಾಡ್ಕೊಳ್ಳಿ, ಇಲ್ಲ ಯೂಸ್ ಮಾಡ್ತೀರಾ ಅಂದರೆ ಒಳ್ಳೆ. ಲೈಟಾಗೇನೆ ಅಪ್ಲೈ ಮಾಡ್ಕೋತೀನಿ. ಇವಾಗ ಕಾಜಲ್ನ ಅಪ್ಲೈ ಮಾಡಾಯಿತು. ನೆಕ್ಸ್ಟ್ ಬಂದು ಬ್ಲಷ್ ಅಪ್ಲೈ ಮಾಡ್ಕೋತೀನಿ ನಾನು. ನಿಮಗೆ ಬ್ಲಷ್ ಬೇಡ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೊಳ್ಳಿ. ಬ್ಲಷ್ ನನಗಿಷ್ಟ, ನಾನು ಆ್ಯಡ್ ಮಾಡ್ಕೊ. ಲೈಟಾಗಿ ಬ್ಲಷ್ ಆ್ಯಡ್ ಮಾಡ್ಕೋತೀನಿ, ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ನಾನು ಬ್ಲಷ್ ಆಗಲಿ ಐ ಶ್ಯಾಡೋ ಆಗಲಿ ಎಲ್ಲ ಐಬ್ರೋ ಫಿಲ್ಲಿಂಗ್ ಆಗಲಿ ಎಲ್ಲ ಒಂದೇ ಪ್ಯಾಲೆಟಲ್ಲೇ, ಐ ಶ್ಯಾಡೋ ಪ್ಯಾಲೆಟಲ್ಲೇ ಮಾಡಿರೋದು. ಇದು ಲೋಕಲ್ ಸ್ಟೋರಲ್ಲೇ ಸಿಗುತ್ತೆ. ಗ್ಲ್ಯಾಮ್ GS7 ಕಾಸ್ಮೆಟಿಕ್ಸ್ ಅಂತ ಯಾವುದೋ ಬ್ರ್ಯಾಂಡ್ ಇದು. ಇದು ಸುಮ್ಮನೆ ನಾನು ತಗೊಂಡಿದ್ದು, ಅದನ್ನೇ ಇದು 400 ಸಮಥಿಂಗ್ ಬಂತು. ಅದನ್ನೇ ಯೂಸ್ ಮಾಡಿ ಇವತ್ತು ಮೇಕಪ್ನ ಮಾಡ್ತಾಯಿರೋದು. ಲೈಟಾಗಿ ಬ್ಲಷ್ ಕೂಡ ಅಪ್ಲೈ ಮಾಡಾಯಿತು. ಹೈಲೈಟರಲ್ಲೇ ಏನು ಬೇಡ, ಸಿಂಪಲ್ ಮೇಕಪ್ ಅಂತ ಅಂದ್ಬಿಟ್ಟು ಇಷ್ಟೊಂದು ತೋರಿಸ್ತಾ ಇದ್ದೀನಿ ಅಂದ್ಕೊಬಿಡಿ. ಯಾಕೆ ಅಂದರೆ ಒಂದು ಸ್ಯಾರಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗುವಾಗ ಇಷ್ಟು ಮೇಕಪ್ ಇದ್ರೇ ಚೆಂದ. ಐ ಶ್ಯಾಡೋ ಒಂದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಒಂದು ವೀಡಿಯೋ ಮಾಡಬೇಕು, ಅದಕ್ಕೋಸ್ಕರ ಐ ಶ್ಯಾಡೋ ಅಪ್ಲೈ ಮಾಡೋದನ್ನ ಕೂಡ ತೋರಿಸ್ಕೊಟ್ಟಿದ್ದೀನಿ. ಐ ಶ್ಯಾಡೋ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬ್ಲಷ್ ಒಂದು ಇದ್ದರೆ ಒಳ್ಳೆಯದು, ಯಾಕೆಂದರೆ ಮೇಕಪ್ಗೆ ಒಂದು ಗ್ಲೋಯಿಂಗ್ ಆಗಿ ಒಂದು ಫ್ರೆಶ್ನೆಸ್ ಕಾಣಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅದು ಬೇಡ ಅನ್ನೋರು ಬ್ಲಷ್ ಮತ್ತು ಐ ಶ್ಯಾಡೋ ಎರಡನ್ನೂ ಸ್ಕಿಪ್ ಮಾಡಿ ಬರೀ ಐಲೈನರ್ ಕಾಜಲ್ನ ಯೂಸ್ ಮಾಡಿ. ಮತ್ತು ನಾನು ಹೇಳ್ಕೊಟ್ನಲ್ಲ BB ಕ್ರೀಮ್ ಪೌಡರ್ನ ಎಲ್ಲ ಅಪ್ಲೈ ಮಾಡಿ ಇಷ್ಟು ಮಾಡ್ಕೊಂಡ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಒಂದು ಲಿಪ್ಸ್ಟಿಕ್ನ ಹಾಕ್ಕೊಳ್ಳೋ ಡೈಲಿ ವೇರ್ ಲಿಪ್ಸ್ಟಿಕ್ನೇ ಯೂಸ್ ಮಾಡ್ತೀನಿ ನಾನು. ಮಾರ್ಸ್ ಅವ್ರದ್ದು ಯೂಸ್ ಮಾಡೋದು. ಶೇಡ್ ನಂಬರ್ ಬಂದು 18 ಹಾಟ್ ಟಾಪಿಕ್ ಅಂತ. ಇದು ನನ್ನ ರೆಗ್ಯುಲರ್ ಶೇಡು ಮಾರ್ಸ್ ಬ್ರ್ಯಾಂಡಲ್ಲಿ. ತುಂಬ ಲಾಂಗ್ ಸ್ಟೇ ಇರುತ್ತೆ. ಡೈಲಿ ಯೂಸ್ ಮಾಡೋರು ಇದನ್ನು ತಗೊಳ್ಳಿ. 300 ಬರುತ್ತೆ ಇದು. ನೋಡಿದ್ರಾಗ ಮೇಕಪ್ ಮುಗಿತು. ಸಿಗ್ತೀನಿ ಒಂದು ಸ್ಟೋನ್ ಇರೋ ಥರ. ಇಸ್ ಕಂಪ್ಲೀಟ್. ಹೇರ್ ಸ್ಟೈಲ್ನ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ಜ್ಯುವೆಲ್ಸ್ ಬೇರೆ ಹಾಕ್ಕೊಂಡು ಬರ್ತೀನಿ. ಇದೇ ನೋಡಿ ನನ್ನ ಫೈನಲ್ ಲುಕ್. ನಾನು ಇಯರಿಂಗ್ಸ್ ಎಲ್ಲ ಏನೂ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಗಂಧ ಮಾತ್ರ ಆ್ಯಡ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಪಿಂಕ್ ಕಲರ್ ಕಾರ್ಡ್ ಸೆಟ್ ಇದು. ಮತ್ತು ಹೇರ್ ಸ್ಟೈಲ್ ಮಾಮೂಲಿ ಆಲ್ಮೋಸ್ಟ್ ಈಗೆಲ್ಲ ಇದೇ ಥರ ಹೇರ್ ಸ್ಟೈಲ್ ಮಾಡ್ತಾರೆ. ಎತ್ತೆ ಒಂದು ಕ್ಲಿಪ್ ಹಾಕಿದ್ರೆ ಮುಗೀತು. ಕಾಲೇಜ್ಗೆ ಹೋಗೋರು ಅಷ್ಟೇ, ಯಾವ್ದಾರ ಫಂಕ್ಷನ್ಗೆ ಹೋಗೋರು ಅಷ್ಟೇ. ಇಲ್ಲ ಓಪನ್ ಏರ್ ಇರುತ್ತೆ, ಇಲ್ಲ
ಬ್ರೈಡ್ ನಾನು ಸಪ್ರೇಟಾಗಿ ಹೇರ್ ಸ್ಟೈಲ್ ವೀಡಿಯೋಸ್ ಮಾಡ್ತೀನಿ. ಇವಾಗ ಸಿಂಪಲ್ಲಾಗಿ ಹೇರ್ ಸ್ಟೈಲ್ನ ತೋರಿಸಿದ್ದೀನಿ. ಇದೇ ನೋಡಿ ನನ್ನ ಫೈನಲ್ ಲುಕ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ಈ ಮೇಕಪ್ ಲುಕ್ನ. ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೀರಾ ಮೇಕಪ್ನ ಅಂದರೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಲುಕ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ಲುಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮೇಕಪ್ ಇಷ್ಟಪಡೋರು ಯಾರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರು ಇದ್ದರೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ತಾಳ್ಮೆಯಿಂದ ನನ್ನ ವೀಡಿಯೋನ ನೋಡಿದ್ದಕ್ಕೆ. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ.